ನೋಡಿ ನಿಮಗೆ ನಾವು ಒಂದು ಡೀಟೇಲ್ಸ್ ಕೊಡ್ತಾ ಇದ್ದೀವಿ, ಇಂಟ್ರೆಸ್ಟಿಂಗ್ ಡೀಟೇಲ್ಸು. ಪ್ರವಾಹದ ಸಂತ್ರಸ್ತರಿಗೆ ಇನ್ನೂ ಕೂಡ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. 2018-19ರಲ್ಲಿ ಯಾವ ಸ್ವರೂಪದ ಪ್ರಾಕೃತಿಕ ವಿಕೋಪ ಆಗಿತ್ತಲ್ಲಿ ಅನ್ನೋದು ನಿಮಗೆ ಗೊತ್ತಿದೆ. ಗ್ರಾಮಗಳ ನಲುಗೋಗಿತ್ತು. ಅಲ್ಲಿ ಹಲವು ಗ್ರಾಮಗಳ ಸಂತ್ರಸ್ತರಿಗೆ ಈಗಲೂ ಕೂಡ ವ್ಯವಸ್ಥೆಗಳು ಸಿಕ್ಕಿಲ್ಲ. ಕುಂಬಾರಗುಂಡಿ ಗ್ರಾಮದ ನೂರಾರು ಕುಟುಂಬಗಳು ಈಗಲೂ ಬೀದಿಲೇ ವಾಸ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಜಮೀನಿತ್ತು, ಜಾಗ ಇತ್ತು. ಇನ್ಫ್ಯಾಕ್ಟ್ ಇವರೆಲ್ಲರೂ ಕನ್ನಡಿಗರು. ಇಲ್ಲೇ ತಾತ ಮುತ್ತಾತನ ಕಾಲದಿಂದ ಇಲ್ಲೇ ವಾಸ ಮಾಡ್ತಾ ಇದ್ದವರು. ಅವ್ರಿಗೆ ಇನ್ನೂ ಇವ್ರಿಗೆ ಸೂರು ಕೊಡಬೇಕು ಅಂತ ನೆನಪಾಗ್ಲಿಲ್ಲ. ಅದಕ್ಕೆ ಹೇಳಿದ್ ನಾವು ದಯಾದೃಷ್ಟಿ ಅಂತ ಕೋಟ್ ಮಾಡ್ತಾ ಇದ್ದೀವಿ. ಈ ದಯಾದೃಷ್ಟಿ ಇವ್ರಿಗೆ ಯಾಕಿಲ್ಲ? ಇವ್ರೇನು ತಪ್ಪು ಮಾಡಿದ್ರು? ಮುಸ್ಲಿಮರು ಆಗಿ ಹುಟ್ಟಲಿಲ್ಲ ಆ ಕಾರಣಕ್ಕ, ಅಥವಾ ಕೇರಳದ CM ಟ್ವೀಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕ? ಹೌದು, ನಾವು ಎಂಥ ಪಾಪ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. 6 ವರ್ಷ ಆಯಿತು 19ರಲ್ಲಿ ನೆರೆ ಬಂದು ಆಗ ಹೋಗಿದ್ದು ಮನೆ. ಇಷ್ಟು ವರ್ಷ ಆದರೂ 6 ವರ್ಷ ಆದರೂ ನಮಗೆ ಇನ್ನೂ ಅದರದ್ದು ಯಾವ ಅನುಕೂಲತೆ ನಮಗೆ ಸಿಗಲಿಲ್ಲ. 5 ತಿಂಗಳೇನೋ ನಮಗೆ ಬಾಡಿಗೆ ಕೊಟ್ಟರು. ಅದಾದಮೇಲೆ ನಮ್ಮನ್ನ ಯಾರೂ ತಿರುಗಿ ನೋಡೋರಿಲ್ಲ. ಇದು 4-5 ತಿಂಗಳು ನಾವು ಗಂಜಿ ಕೇಂದ್ರದಲ್ಲಿ ಇದ್ವಿ. ಓಕೆ, ಅದಾದಮೇಲೆ ಪುನಃ ನಾವು ನಮ್ಮ ಸ್ಥಿತಿ ಇದೇ ನರಕನೇ. ಇಷ್ಟು ವರ್ಷ ಆದರೂ ನಮಗೆ ಯಾರೂ ಇಲ್ಲ, ಸರ್ಕಾರನೂ ಇಲ್ಲ, ನಮಗೆ ಯಾರೂ ಆಸರೆಯೂ ಇಲ್ಲ. ನಮ್ಮ ಮಕ್ಕಳಲ್ಲಿ ಬೆಳೆದು ಬರ್ತಾಯಿದ್ದಾರೆ ಹೆಣ್ಣು ಮಕ್ಕಳು 15-16 ವರ್ಷ. ಅವರಿಗೆ ಒಂಥರ ಅವಮಾನ. ಫ್ರೆಂಡ್ಸ್ ಎಲ್ಲ ಬಂದು ಮನೆ ನೋಡುವಾಗ ನಮಗೆ ಮನೆ ಇಲ್ಲ.